ಫಾರ್ಚುನರ್. ಸ್ನೇಹಿತರೆ, ನಾವು ಈ ಫಾರ್ಚುನರ್ ಕಾರಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ತಕ್ಷಣ ಆ ವ್ಯಕ್ತಿಯ ಬಗ್ಗೆ ನಮಗೆ ಗೌರವದ ಭಾವನೆಗಳು ಉಂಟಾಗುತ್ತೆ. ಯಾಕಂದ್ರೆ ಆ ವ್ಯಕ್ತಿಯ ಸಂಬಂಧ ಯಾವುದೋ ಒಂದು ಮೂಲದಿಂದ ರಾಜ್ಯಕ್ಕೆ ನಂಟು ಇರಬಹುದು ಅಂತ, ಅಥವಾ ಆ ವ್ಯಕ್ತಿ ಬಹುದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಂತ. ಹಾಗಾದ್ರೆ ಈ ಟೊಯೋಟಾ ಫಾರ್ಚುನರ್ ಕಾರಲ್ಲಿ ಅಂಥದ್ದೇನಿದೆ? ಭಾರತದ ಪ್ರಮುಖರು ಸೇರಿ ಸಿನಿ ತಾರೆಯರು, ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳು ಹಾಗೂ ಸ್ಪೋರ್ಟ್ಸ್ ಮ್ಯಾನ್ಗಳು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಈ ಫಾರ್ಚುನರ್ ಕಾರ್ನ ತುಂಬಾನೇ ಇಷ್ಟಪಡ್ತಾರೆ. ಇವತ್ತು ಈ ಫಾರ್ಚುನರ್ ಕಾರು ಕೇವಲ ಒಂದು ಕಾರಾಗಿ ಉಳಿದಿಲ್ಲ, ಇದು ಒಂದು ಸ್ಟೇಟಸ್ ಸಿಂಬಲ್ ಆಗಿದೆ. ಬನ್ನಿ ಹಾಗಾದ್ರೆ ಕಿಂಗ್ ಆಫ್ ದಿ ರೋಡ್ ಅಂತ ಖ್ಯಾತಿ ಪಡೆದ ಈ ಫಾರ್ಚುನರ್ ಕಾರು ಭಾರತದ ಕಾರು ಮಾರುಕಟ್ಟೆಯನ್ನು ಹೇಗೆ ಕಬ್ಜಾ ಮಾಡಿಕೊಂಡಿದೆ? ಈ ಫಾರ್ಚುನರ್ ಕಾರ್ನ ಭಾರತದ ಗ್ರಾಹಕರು ಯಾಕೆ ಅಷ್ಟೊಂದು ಇಷ್ಟಪಡ್ತಾರೆ? ಈ ಫಾರ್ಚುನರ್ ಕಾರಿನ ವಿಶೇಷತೆ ಏನು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಫಾರ್ಚುನರ್ ಕಾರು ನಿಮಗೂ ಕೂಡ ಇಷ್ಟವಾಗಿದ್ರೆ ಈ ಫಾರ್ಚುನರ್ ಕಾರಿಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, 2009ರಲ್ಲಿ ಟೊಯೋಟಾ ಕಂಪನಿ ಈ ಫಾರ್ಚುನರ್ ಕಾರ್ನ ಭಾರತದ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಈ ಫಾರ್ಚುನರ್ ಕಾರಿನ ಬೆಲೆ 20 ಲಕ್ಷವಾಗಿತ್ತು. ಆದರೆ ಇವತ್ತು ಈ ಫಾರ್ಚುನರ್ ಕಾರಿನ ಬೆಲೆ 50 ಲಕ್ಷಕ್ಕಿಂತಲೂ ಅಧಿಕವಾಗಿದೆ. ಅಂದರೆ ಕೇವಲ 15 ವರ್ಷದಲ್ಲಿ ಈ ಫಾರ್ಚುನರ್ ಕಾರಿನ ಬೆಲೆ 2.5 ಪಟ್ಟಷ್ಟು ಹೆಚ್ಚಾಗಿದೆ. ಅದೇ ತರಹ ಭಾರತದ ಮೋಸ್ಟ್ ಪಾಪ್ಯುಲರ್ ಕಾರುಗಳಲ್ಲಿ ಒಂದಾದ ಮಹೇಂದ್ರ ಸ್ಕಾರ್ಪಿಯೋ ಕಾರಿನ ಬೆಲೆ ಸರಿಯಾಗಿ 2 ಪಟ್ಟು ಕೂಡ ಏರಿಕೆ ಕಂಡಿಲ್ಲ. ಸ್ನೇಹಿತರೆ, ನಾವು ಭಾರತೀಯರು ದುಬಾರಿ ವೆಚ್ಚವನ್ನ ಪೆಟ್ರೋಲ್ ಬೆಲೆ ಮೇಲೆ ಅಂದಾಜು ಮಾಡ್ತೇವೆ. ಆದರೆ ಈ ಫಾರ್ಚುನರ್ ಕಾರಿನ ಬೆಲೆ ಅದಕ್ಕಿಂತಲೂ ಕೂಡ ಹೆಚ್ಚು ಏರಿಕೆ ಆಗ್ತಿದೆ. ಯಾಕಂದ್ರೆ ಈ ಫಾರ್ಚುನರ್ ಕಾರು 2009ರಲ್ಲಿ ಭಾರತದ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದಾಗ ಅಂದು ಪೆಟ್ರೋಲ್ ಬೆಲೆ 45 ರೂಪಾಯಿ ಇತ್ತು. ಆದರೆ ಈಗ ಪೆಟ್ರೋಲ್ನ ಬೆಲೆ 100 ರೂಪಾಯಿ ಏರಿಕೆ ಕಂಡಿದೆ. ಅಂದ್ರೆ ಪೆಟ್ರೋಲ್ ಬೆಲೆ ಕೂಡ ಸರಿಯಾಗಿ 2.2 ಪಟ್ಟು ಕೂಡ ಏರಿಕೆ ಕಂಡಿಲ್ಲ. ಹೌದು, ಹಾಗಾದ್ರೆ ಈ ಟೊಯೋಟಾ ಫಾರ್ಚುನರ್ ಕಾರಲ್ಲಿ ಅಂತ ವಿಶೇಷತೆ ಏನಿದೆ? ಇದು ಭಾರತದಂತಹ ಸೂಕ್ಷ್ಮ ಬೆಲೆಯುಳ್ಳ ಮಾರುಕಟ್ಟೆಯಲ್ಲೂ ಕೂಡ ಈ ಫಾರ್ಚುನರ್ ಕಾರು ಯಾಕೆ ಗ್ರಾಹಕರಿಗೆ ಒಂದು ಕನಸಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಸ್ನೇಹಿತರೆ, ಈ ಟೊಯೋಟಾ ಕಂಪನಿಯು ತಮ್ಮ ಭಾರತದ ಗ್ರಾಹಕರಿಗೆ ವಿಶ್ವಾಸವುಳ್ಳ, ನಂಬಿಕೆಯುಳ್ಳ ಹಾಗೂ ಸುಖಕರವಾದಂತಹ ಸೌಲಭ್ಯವನ್ನು ನೀಡುವಲ್ಲಿ ಮುಂದಾಗಿದೆ. ಹಾಗೂ ಈ ಫಾರ್ಚುನರ್ ಕಾರ್ನ ಇನ್ನೊಂದು ಸಕ್ಸಸ್ ಸೀಕ್ರೆಟ್ ಏನಂದ್ರೆ ಈ ಕಾರಿನ ಇಂಜಿನ್ ಪರ್ಫಾರ್ಮೆನ್ಸ್ ಆಗಿದೆ. ಈ ಫಾರ್ಚುನರ್ ಕಾರ್ನ ಮೊದಲ ಮಾಡೆಲ್ ಭಾರತದಲ್ಲಿ ಬಿಡುಗಡೆ ಮಾಡಿದಾಗ ಅದರಲ್ಲಿ 3 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್, 171 BHP ಪವರ್ ಜನರೇಟ್ ಹಾಗೂ 343 Nm ಟಾರ್ಕ್ ಹೊಂದಿತ್ತು. ಸ್ನೇಹಿತರೆ, BHP ಅಂದ್ರೆ ಬ್ರೇಕ್ ಹಾರ್ಸ್ ಪವರ್ ಅಂತ. ಅಂದ್ರೆ ಇಂಜಿನ್ ತನ್ನ ಕ್ಷಮತೆಯನ್ನು ಕಡಿಮೆ ಮಾಡದೆ ಶಬ್ದ ಹಾಗೂ ಶಾಖವನ್ನು ಕಡಿತಗೊಳಿಸುತ್ತದೆ. ಟಾರ್ಕ್ ಅಂದ್ರೆ ಒಂದು ಕಾರು ತನ್ನ ಭಾರದ ತುಲನೆಗೆ ಎಷ್ಟು ವೇಗವಾಗಿ ಚಲಿಸುತ್ತೆ ಅನ್ನೋದನ್ನು ತಿಳಿಸುತ್ತದೆ. ಒಟ್ಟಾರೆ ಹೇಳಬೇಕಂದ್ರೆ ಫಾರ್ಚುನರ್ ಕಾರ್ನ ಇಂಜಿನ್ ಬಹಳ ಶಕ್ತಿದಾಯಕವಾಗಿದೆ. ಇದೇ ಕಾರಣಕ್ಕಾಗಿ ಈ ಫಾರ್ಚುನರ್ ಕಾರು ಭಾರತದ ಮಾರುಕಟ್ಟೆಯಲ್ಲಿ ಸಕ್ಸಸ್ ಕಾಣಲು ಒಂದು ಮುಖ್ಯ ಕಾರಣವಾಗಿದೆ. ಹಾಗೂ ಇವತ್ತಿನ ಸಂದರ್ಭದಲ್ಲಿ ನೋಡೋದಾದ್ರೆ ಟೊಯೋಟಾ ಕಂಪನಿ ತನ್ನ ಫಾರ್ಚುನರ್ ಕಾರ್ನ ಗುಣಮಟ್ಟವನ್ನು ಮತ್ತಷ್ಟು ಉನ್ನತಗೊಳಿಸಿದೆ. ಹಾಗೂ ಈ ಫಾರ್ಚುನರ್ ಕಾರ್ನ ಪವರ್ ಮತ್ತು ಎಫಿಷಿಯನ್ಸಿ ಕೂಡ ಮತ್ತಷ್ಟು ಹಂತಕ್ಕೆ ಉತ್ಕೃಷ್ಟವಾಗಿದೆ. ಸ್ನೇಹಿತರೆ, ಈ ಫಾರ್ಚುನರ್ ಕಾರ್ನ ಜನಪ್ರಿಯತೆಗೆ ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ ಈ ಕಾರಿನ ಲುಕ್ಸ್ ಹಾಗೂ ಆನ್ ರೋಡ್ ಪ್ರೆಸೆನ್ಸ್. ನೀವು ನಂಬೋದಕ್ಕೆ ಆಗದ ಇನ್ನೊಂದು ವಿಚಾರ ಏನಂದ್ರೆ ಈ ಫಾರ್ಚುನರ್ ಕಾರ್ನ ಬೆಲೆ ಬೇರೆ ದೇಶಗಳಿಗಿಂತ ನಮ್ಮ ಭಾರತದ ಕಾರು ಮಾರುಕಟ್ಟೆಯಲ್ಲಿ 10 ರಿಂದ 15 ಲಕ್ಷ ರೂಪಾಯಿ ಹೆಚ್ಚಾಗಿರುತ್ತೆ. ಆದರೂ ಕೂಡ ನಮ್ಮ ಭಾರತದ ಗ್ರಾಹಕರು ಇದು ಯಾವುದನ್ನು ಕೂಡ ತಲೆಕೆಡಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತದ ಗ್ರಾಹಕರು ಗುಣಮಟ್ಟದ ಕಾರುಗಳನ್ನ ಖರೀದಿಸಲು ಇಷ್ಟಪಡ್ತಾರೆ. ಹಾಗಾಗಿ ಭಾರತದ ಗ್ರಾಹಕರು ಈ ಫಾರ್ಚುನರ್ ಕಾರ್ನ ಖರೀದಿಸಲು ಮುಂದಾಗ್ತಾರೆ. ಸ್ನೇಹಿತರೆ, ಇದರ ಹಿಂದೆ ಇರುವ ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ ಹ್ಯೂಮನ್ ಬೇಸಿಕ್ ನೇಚರ್. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಕನಸು ಕಾಣ್ತಾನೆ. ಹಾಗೂ ತನ್ನ ಜೀವನದಲ್ಲಿ ಕಂಡ ಸಕ್ಸಸ್ ಅನ್ನ ಜನಗಳ ಮುಂದೆ ತೋರಿಸಿಕೊಳ್ಳಲು ಇಷ್ಟಪಡ್ತಾನೆ. ಯಾಕಂದ್ರೆ ಆಗ ಬೇರೆ ಜನಗಳು ಅವರನ್ನ ಗೌರವಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೂ ಸಮಾಜದಲ್ಲಿ ಅವರ ಗೌರವ ಕೂಡ ಹೆಚ್ಚಾಗತ್ತೆ. ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಐಫೋನ್. ಯಾಕಂದ್ರೆ ಇಂದು ಭಾರತದಲ್ಲಿ ಐಫೋನ್ ಕೇವಲ ಒಂದು ಸ್ಮಾರ್ಟ್ ಫೋನ್ ಆಗಿ ಉಳಿದಿಲ್ಲ, ಅದನ್ನ ಒಂದು ಸ್ಟೇಟಸ್ ಸಿಂಬಲ್ ಅಂತ ಅಂದುಕೊಳ್ತಾರೆ. ಈ ಸೋಷಿಯಲ್ ಸ್ಟೇಟಸ್ ಬಗ್ಗೆ ಹೇಳೋದಾದ್ರೆ ನಾವು ಭಾರತೀಯರು ಲಾಜಿಕಲ್ಗಿಂತ ಹೆಚ್ಚು ಎಮೋಷನಲ್ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಯಾಕಂದ್ರೆ ಆರ್ಥಿಕ ತಜ್ಞರ ಪ್ರಕಾರ ಮನೆ ಖರೀದಿಸೋದಕ್ಕಿಂತ ಮನೆ ಬಾಡಿಗೆಗೆ ತೆಗೆದುಕೊಳ್ಳೋದು ಯಾವಾಗಲೂ ಅಗ್ಗವಾಗಿರುತ್ತೆ. ಆದರೂ ಕೂಡ ನಾವು ದೊಡ್ಡದಾದ ಹಾಗೂ ದುಬಾರಿ ಮನೆಯನ್ನ ಖರೀದಿ ಮಾಡಲು ಇಷ್ಟಪಡ್ತೇವೆ. ಯಾಕಂದ್ರೆ ಇದೊಂದು ನಮಗೆ ಎಮೋಷನಲ್ ನಿರ್ಧಾರವಾಗಿರುತ್ತೆ ಹಾಗೂ ಇದರ ಜೊತೆಗೆ ನಮ್ಮ ಭಾವನೆಗಳು ಹೊಂದಿಕೊಳ್ತವೆ. ಅದೇ ತರಹ ನಾವು ಭಾರತೀಯರು ಮದುವೆಗಳಲ್ಲೂ ಕೂಡ ಅತಿ ಹೆಚ್ಚು ಖರ್ಚನ್ನು ಮಾಡ್ತೇವೆ. ಯಾಕಂದ್ರೆ ಅದರಿಂದ ಸಮಾಜದಲ್ಲಿ ನಮ್ಮ ಗೌರವ ಹೆಚ್ಚಾಗತ್ತೆ ಅಂತ. ಸ್ನೇಹಿತರೆ, ಅದೇ ತರಹ ಫಾರ್ಚುನರ್ ಕಾರು ಪ್ರಸಿದ್ಧತೆ ಪಡೆಯಲು ಈ ಕಾರ್ನ ರಿಲಯಬಿಲಿಟಿ ಕೂಡ ಒಂದು ಮುಖ್ಯ ಕಾರಣವಾಗಿದೆ. ಯಾಕಂದ್ರೆ ಈ ಟೊಯೋಟಾ ಫಾರ್ಚುನರ್ ಕಾರು 7 ಸೀಟರ್ಸ್ SUV ಕಾರಾಗಿದ್ದು ಇದು ಆಫ್ ರೋಡ್ ಅಲ್ಲೂ ಕೂಡ ಒಂದು ಬೆಸ್ಟ್ ಚಾಯ್ಸ್ ಆಗಿದೆ. ಹಾಗೂ ಈ ತರಹದ ಫೀಚರ್ಸ್ಗಳು ಈ ಸೆಗ್ಮೆಂಟ್ ಅಲ್ಲಿ ಬೇರೆ ಯಾವುದೇ ಕಂಪನಿಯ SUV ಕಾರುಗಳಲ್ಲಿ ಕಾಣಲು ಸಿಗುವುದಿಲ್ಲ. ಸ್ನೇಹಿತರೆ, ಈ ಫಾರ್ಚುನರ್ ಕಾರು ಭಾರತೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡುವ ಮುನ್ನ ಮಿತ್ಸುಬಿಸಿ, ಫಜರೋ ಹಾಗೂ ಫೋರ್ಡ್ ಎಂಡೆವರ್ ನಂತಹ SUV ಕಾರುಗಳು ಭಾರತೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಸೇಲ್ಸ್ ಆಗ್ತಾ ಇದ್ದು. ಆದರೆ ಈ ಕಂಪನಿಗಳ ಸರ್ವಿಸ್ ಗ್ರಾಹಕರಿಗೆ ಅಷ್ಟೊಂದು ಉತ್ತಮವಾಗಿ ಸಿಗ್ತಾ ಇರಲ್ಲ.
ಇದೇ ಕಾರಣಕ್ಕಾಗಿ ಈ ಕಂಪನಿಗಳು ಗ್ರಾಹಕರ ವಿಶ್ವಾಸವನ್ನು ಗಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಟೊಯೋಟಾ ಕಂಪನಿ ಇದಕ್ಕಿಂತಲೂ ಮುಂಚೆ ಇನೋವಾ ಅಂತಹ ಕಾರುಗಳನ್ನ ಭಾರತದ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿ ಗ್ರಾಹಕರಿಗೆ ಉತ್ತಮವಾದ ಸರ್ವಿಸ್ ಕೊಡೋದರ ಮುಖಾಂತರ ಭಾರತದ ಗ್ರಾಹಕರ ನಂಬಿಕೆಯನ್ನು ಉಳಿಸಿಕೊಂಡಿತ್ತು. ಹಾಗಾಗಿ ಅದರ ಸಕಾರಾತ್ಮಕ ಗುಣಗಳು ಈ ಫಾರ್ಚುನರ್ ಕಾರಿನ ಮೇಲೆ ಪ್ರಭಾವ ಬೀರ್ತವೆ. ಹಾಗೂ ಟೊಯೋಟಾ ಕಂಪನಿಯು ತನ್ನ ಗುಣಮಟ್ಟದ ಕಾರುಗಳನ್ನ ಉತ್ಪಾದನೆ ಮಾಡೋದರ ಮುಖಾಂತರ ಭಾರತದ ಗ್ರಾಹಕರ ಮನಸ್ಸನ್ನು ಗೆದ್ದುಕೊಂಡಿತ್ತು ಹಾಗೂ ನಿರಂತರವಾಗಿ ತನ್ನ ಬ್ರ್ಯಾಂಡ್ ಖ್ಯಾತಿಯನ್ನು ಕಾಯ್ದುಕೊಂಡಿತ್ತು. ಸ್ನೇಹಿತರೆ, ಇನ್ನೊಂದು ವಿಚಾರ ಏನಂದ್ರೆ, ಪಾಶ್ಚಿಮಾತ್ಯ ದೇಶಗಳ ವಿರುದ್ಧ ಭಾರತದಲ್ಲಿ ಇಂದಿಗೂ ಕೂಡ ಅವಿಭಕ್ತ ಕುಟುಂಬಗಳ ಸಂಸ್ಕೃತಿ ಹೊಂದಿದೆ. ಹಾಗೂ ಈ ಕುಟುಂಬಗಳಲ್ಲಿ ಹೆಚ್ಚು ಜನ ಸದಸ್ಯರು ಹೊಂದಿರ್ತಾರೆ. ಹಾಗೂ ನಾವು ಗ್ರೂಪ್ಗಳಲ್ಲಿ ಪ್ರವಾಸಕ್ಕೆ ಹೋಗುವುದನ್ನು ಇಷ್ಟಪಡ್ತೇವೆ. ಹಾಗೂ ಈ ಟೊಯೋಟಾ ಫಾರ್ಚುನರ್ ಕಾರಲ್ಲಿ ಲೆಗ್ ರೂಮ್, ಹೆಡ್ ರೂಮ್ ಹಾಗೂ ಲಗೇಜ್ ಸ್ಪೇಸ್ ಕೂಡ ವಿಸ್ತೀರ್ಣವಾಗಿದೆ. ಹಾಗಾಗಿ ಈ ಟೊಯೋಟಾ ಫಾರ್ಚುನರ್ ಕಾರು ಲಾಂಗ್ ಜರ್ನಿಗೂ ಕೂಡ ಯೋಗ್ಯವಾದ ಕಾರಾಗಿದೆ. ಸ್ನೇಹಿತರೆ, ಲಾಸ್ಟ್ ಬಟ್ ನಾಟ್ ದಿ ಲಿಸ್ಟ್, ಈ ಫಾರ್ಚುನರ್ ಕಾರಿನ ಹೈ ಡಿಮ್ಯಾಂಡ್ ಹಾಗೂ ಸಕ್ಸಸ್ನ ಹಿಂದೆ ಇನ್ನೊಂದು ಕಾರಣ ಇದೆ. ಯಾಕಂದ್ರೆ ಈ ಫಾರ್ಚುನರ್ ಕಾರು ರೀಸೇಲ್ಗೂ ಕೂಡ ಹೆಚ್ಚು ಬೇಡಿಕೆಯನ್ನು ಹೊಂದಿದೆ. ಯಾಕಂದ್ರೆ ನಾವು BMW ಕಾರಿನ ಬಗ್ಗೆ ಮಾತನಾಡೋದಾದ್ರೆ ರೀಸೇಲ್ನಲ್ಲಿ ಈ ಕಾರಿನ ಬೆಲೆ ಒರಿಜಿನಲ್ ಪ್ರೈಸ್ನಲ್ಲಿ 35% ಸಿಗುತ್ತೆ. ಆದರೆ ಟೊಯೋಟಾ ಫಾರ್ಚುನರ್ ಕಾರಿಗೆ ಅಪ್ ಟು 70% ವರೆಗೂ ವ್ಯಾಲ್ಯೂ ಸಿಗುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳು ಈ ಟೊಯೋಟಾ ಫಾರ್ಚುನರ್ ಕಾರಿನ ಸಕ್ಸಸ್ಗೆ ಕಾರಣವಾಗಿವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ, ಈ ಎಲ್ಲ ಅಂಶಗಳು ಫಾರ್ಚುನರ್ ಕಾರಿನ ಬೆಲೆ ಏರಿಕೆಗೆ ನ್ಯಾಯ ಒದಗಿಸುತ್ತಾ? ಹೌದು, ಇವತ್ತಿನ ಸಂದರ್ಭದಲ್ಲಿ ಟೊಯೋಟಾ ಫಾರ್ಚುನರ್ ಕಾರಿನ ಬೆಲೆ 50 ಲಕ್ಷಕ್ಕಿಂತಲೂ ಅಧಿಕವಾಗಿದೆ. ಎಸ್, ಇದರ ಹಿಂದೆ ಇನ್ನೂ ಹಲವಾರು ಕಾರಣಗಳಿವೆ. ಅದು ನೇರವಾಗಿ ಕಾರಿನ ಭವಿಷ್ಯಕ್ಕೆ ಡಿಫೈನ್ ಆಗುವುದಿಲ್ಲ. ಆಕ್ಚುಲಿ ಯಾವಾಗ ಒಂದು ಕಂಪನಿ ಒಂದು ಪ್ರಾಡಕ್ಟ್ ಹೈ ಮಾರ್ಜಿನ್ ಹಾಗೂ ಹೈ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತೋ ಆಗ ಅಲ್ಟಿಮೇಟ್ಲಿ ಆ ಕಂಪನಿ ಕೂಡ ಬೇರೆ ಪ್ರಾಡಕ್ಟ್ಗಳ ಮೇಲೆ ಕಡಿಮೆ ಫೋಕಸ್ ಮಾಡಲು ಪ್ರಾರಂಭ ಮಾಡುತ್ತೆ. ಅದೇ ತರಹ ಈ ಟೊಯೋಟಾ ಕಂಪನಿಯ ಪ್ರಕರಣದಲ್ಲೂ ಕೂಡ ಇದೇ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಈ ಟೊಯೋಟಾ ಕಂಪನಿಯು ತನ್ನ ಫಾರ್ಚುನರ್ ಕಾರ್ನ ಹೈ ಡಿಮ್ಯಾಂಡ್ ಹಾಗೂ ಬ್ರ್ಯಾಂಡ್ ವ್ಯಾಲ್ಯೂಗೆ ನೋಡಿ ತನ್ನ ಹೆಚ್ಚು ಗಮನ ಹಾಗೂ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಈ ಫಾರ್ಚುನರ್ ಕಾರಿನ ಮೇಲೆ ಕೊಡುತ್ತೆ. ಹಾಗೂ ಇದನ್ನೆಲ್ಲವನ್ನು ಮಾಡಲು ಟೊಯೋಟಾ ಕಂಪನಿಯು ಹೆಚ್ಚು ರಿಸೋರ್ಸ್ಗಳನ್ನ ಉಪಯೋಗಿಸ್ತಾ ಇದೆ. ಹಾಗಾಗಿ ಈ ಟೊಯೋಟಾ ಕಂಪನಿಯು ತನ್ನ ಫಾರ್ಚುನರ್ ಕಾರಿನ ಬೆಲೆ ಕೂಡ ಹೆಚ್ಚಿಸುತ್ತಿದೆ. ಸ್ನೇಹಿತರೆ, ಫಾರ್ಚುನರ್ ಕಾರಿನ ಬೆಲೆ ಏರಿಕೆಗೆ ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ ಕೊರೋನಾ ಪ್ಯಾಂಡಮಿಕ್ ಕಾಯಿಲೆಯಾಗಿದೆ. ಯಾಕಂದ್ರೆ ಇದು ಗ್ಲೋಬಲ್ ಲೆವೆಲ್ ಅಲ್ಲಿ ಕಾರುಗಳನ್ನ ಸರಬರಾಜು ಮಾಡೋದಕ್ಕೆ ಹೆಚ್ಚು ನಷ್ಟವನ್ನು ಉಂಟು ಮಾಡಿದೆ. ಇದೇ ಕಾರಣಕ್ಕಾಗಿ ಟೊಯೋಟಾ ಕಂಪನಿಯ ಸೇಲ್ಸ್ ಹಾಗೂ ಪ್ರಾಫಿಟ್ ಕಡಿಮೆ ಆಗುತ್ತಾ ಹೋಗುತ್ತೆ. ಹಾಗಾಗಿ ತನ್ನ ನಷ್ಟವನ್ನು ತುಂಬಿಕೊಳ್ಳಲು ಈ ಟೊಯೋಟಾ ಕಂಪನಿಯು ಕೊರೋನಾ ಪ್ಯಾಂಡಮಿಕ್ ಕಾಯಿಲೆ ನಂತರ ಫಾರ್ಚುನರ್ ಕಾರ್ನ ಬೆಲೆ ಕೂಡ ದುಬಾರಿ ಮಾಡುತ್ತೆ. ಸ್ನೇಹಿತರೆ, ಆ ಸಂದರ್ಭದಲ್ಲಿ ಎಲ್ಲ ಆಟೋಮೊಬೈಲ್ ಕಂಪನಿಗಳು ತಮ್ಮ ಕಾರ್ನ ಬೆಲೆ ದುಬಾರಿ ಮಾಡುತ್ತೆ. ಆದರೆ ಟೊಯೋಟಾ ಕಂಪನಿ ತನ್ನ ಫಾರ್ಚುನರ್ ಕಾರ್ನ ಬೆಲೆ ಬೇರೆ ಕಂಪನಿಗಳಿಗಿಂತ ತುಸು ಹೆಚ್ಚು ಮಾಡುತ್ತೆ. ಇದು ಟೊಯೋಟಾ ಕಂಪನಿಯು ಕೂಡ ವಾಸ್ತವಿಕವಾಗಿ ಅರ್ಥ ಮಾಡಿಕೊಂಡಿತ್ತು. ಯಾಕಂದ್ರೆ ಈ ಫಾರ್ಚುನರ್ ಕಾರು ಭಾರತೀಯ ಗ್ರಾಹಕರಿಗೆ ಹಣಕ್ಕಿಂತಲೂ ಮೇಲಾಗಿದೆ. ಹಾಗೂ ಈ ಫಾರ್ಚುನರ್ ಕಾರು ಭಾರತೀಯ ಗ್ರಾಹಕರ ಭಾವನೆಗಳಿಗೆ ಹತ್ತಿರವಾಗಿದೆ. ಹಾಗಾದರೆ ನೀವು ಕೂಡ ಯೋಚನೆ ಮಾಡಬಹುದು, ಈ ಫಾರ್ಚುನರ್ ಕಾರಿನ ಸೇಲ್ಸ್ನಿಂದ ಜಪಾನ್ನ ಟೊಯೋಟಾ ಕಂಪನಿ ಹೆಚ್ಚು ದುಡ್ಡು ಮಾಡ್ತಿದೆ ಅಂತ. ಆದರೆ ಇದು ನಿಮ್ಮ ತಪ್ಪು ಅಭಿಪ್ರಾಯವಾಗಿದೆ. ಭಾರತದಲ್ಲಿ ಮಾರಾಟವಾಗುವ ಪ್ರತಿ ಫಾರ್ಚುನರ್ ಕಾರಿಂದ ಭಾರತ ಸರ್ಕಾರವು ಅತಿ ಹೆಚ್ಚು ದುಡ್ಡು ಗಳಿಸುತ್ತೆ. ಈ ಒಂದು ಕಾರು ಲಕ್ಸುರಿ ಪ್ರಾಡಕ್ಟ್ ಆಗಿರುವುದರಿಂದ ಈ ಕಾರಿಗೆ 28% ತೆರಿಗೆ ಸ್ಲ್ಯಾಬ್ನಲ್ಲಿ ಇಡಲಾಗಿದೆ. ಇದು ಭಾರತದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್ ಆಗಿದೆ. ಈ ತರಹದ 50 ಲಕ್ಷದ ಫಾರ್ಚುನರ್ ಕಾರಿನ ಮೇಲೆ ಸುಮಾರು 14 ಲಕ್ಷ GST ಅನ್ನು ಪಾವತಿಸಬೇಕಾಗುತ್ತೆ. ಇದಾದ ನಂತರ ರಿಜಿಸ್ಟ್ರೇಷನ್, ಗ್ರೀನ್ ಸೇಸ್, ಇನ್ಶೂರೆನ್ಸ್, ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್, ಎಕ್ಸ್ಟೆಂಡೆಡ್ ವಾರಂಟಿ, ಲಾಜಿಸ್ಟಿಕ್ ಚಾರ್ಜಸ್, ಹೀಗೆ ಇದನ್ನೆಲ್ಲವನ್ನು ಸೇರಿ ಭಾರತ ಸರ್ಕಾರ ಒಂದು ಟೊಯೋಟಾ ಫಾರ್ಚುನರ್ ಕಾರು ಸೇಲ್ ಆಗುವುದರಿಂದ 18 ಲಕ್ಷಕ್ಕಿಂತಲೂ ಅಧಿಕ ದುಡ್ಡು ಗಳಿಸಿಕೊಳ್ಳುತ್ತೆ. ಹಾಗೂ ಅದೇ ರೀತಿ ಡೀಲರ್ಸ್ಗಳು 50 ಲಕ್ಷದ ಒಂದು ಕಾರ್ ಸೇಲ್ ಮಾಡೋದ್ರಿಂದ ಅವರಿಗೆ 1 ರಿಂದ 1.5 ಲಕ್ಷ ರೂಪಾಯಿ ಸಿಗುತ್ತೆ. ಹಾಗೂ ಟೊಯೋಟಾ ಕಂಪನಿಯ ಅಕೌಂಟ್ಗೂ ಕೂಡ ಲಿಮಿಟೆಡ್ ಅಮೌಂಟ್ಸ್ ಇರುತ್ತೆ. ಆದರೆ ಟೊಯೋಟಾ ಫಾರ್ಚುನರ್ ಕಾರು ಸ್ವಲ್ಪ ದುಬಾರಿ ಆದರೂ ಕೂಡ ಗ್ರಾಹಕರಿಗೆ ತುಂಬಾನೇ ಖುಷಿ ಇದೆ. ಯಾಕಂದ್ರೆ ಕೊನೆಯದಾಗಿ ಒಟ್ಟಾರೆ ಹೇಳಬೇಕಂದ್ರೆ ಈ ಟೊಯೋಟಾ ಫಾರ್ಚುನರ್ ಕಾರು ಒಂದು ಒಳ್ಳೆಯ ಗುಣಮಟ್ಟದ ಕಾರಾಗಿದೆ. ಸ್ನೇಹಿತರೆ, ಇದು ಫಾರ್ಚುನರ್ ಕಾರಿನ ಸಕ್ಸಸ್ ಸ್ಟೋರಿ ಅಂತ ಹೇಳ್ತಾ ಈ ಫಾರ್ಚುನರ್ ಕಾರು ನಿಮಗೂ ಕೂಡ ಇಷ್ಟವಾಗಿದ್ರೆ ಈ ಫಾರ್ಚುನರ್ ಕಾರ್ಗೆ ಒಂದು ಲೈಕ್ ಕೊಟ್ಟು ಈ ಫಾರ್ಚುನರ್ ಕಾರ್ನ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ಶೇರ್ ಮಾಡಿ. ಧನ್ಯವಾದಗಳು.